ಅರಸಿ ಕಾಣವು ವೇದ ತತಿತಾನರಸಿ ಬಂದನು ಭಕ್ತರನು. ತನಗೆರಗಿ ಮೆಚ್ಚಿಸಲರಿಯರಜ ರುದ್ರಾಮರೇಶ್ವರರು. ಎರಗುವನು ಯಮಜಂಗೆ ತನ್ನನು ಕುರುಹುಗಾಣವು ವೇದ ಶಿರವಿದು. ಮರವೆಯೋ ಹರಿಬಂದು ಕಂಡನು ಧರ್ಮನಂದನನ. ಲೀಲೆಯೋ ಇದು ಮೇಣು ಕೃಷ್ಣನ ಬಾಲ ಕೇಳಿಯ ನೆನಹೋ ಬೊಮ್ಮದ. ಕೌಳಿಕದ ಕಣ್ಮಾಯೆಯೋ ಶಿವ ಶಿವ ಮಹಾದೇವ. ಕಾಲಿಗೆರಗಿದ ಕೃಷ್ಣನನು ಭೋಪಾಲ ತೆಗೆದಪ್ಪಿದನು ನಿಗಮದ. ಮೌಳಿ ತಲೆವಾಗಿದವು ಲಜ್ಜಾಭೂರಿ ಭಾವದಲ್ಲಿ. ಅರಸ ಸಹಿತ ಸಮಸ್ತ ಯಾದವ ಪರಿಕರದ ಮೇಳದಲ್ಲಿ ಯಾದವರ ರಸ ವಿಜಯಂಗೈದು ಕುಂತಿಯ ಸುತರ ಭವನದಲ್ಲಿ. ಅರಸಿಯರ ಸುಕುಮಾರ ವರ್ಗವ ಕರೆಸಿ ಕಾಣಿಸಿಕೊಂಡು ದಿವ್ಯಾಭರಣವಸನಾದಿಯಲ್ಲಿ ಮನ್ನಿಸಿದನು ಮಹೇಶ್ವರರ. ಜಲಧಿ ಮಧ್ಯದೊಳಿರವೋ ಗಗನ ಸ್ಥಳವೋ ಮೇಣು ಮಹಾಂಧಕಾರದ. ಕಳಿವುಗಳ ವೈಕುಂಠವೋ ಮುನಿಜನದ ಹೃದ್ಗುಹೆಯೋ. ತಿಳಿಯೆ ಸಚರಾಚರದ ಚೇತನದೊಳಗೆಯೋ ನೆಲೆಯಾವುದೆಂಬಗಳೆಯ ದೈವದ ನಿಲವ ಕಂಡೆನು ಪಾರ್ಥ ಭವನದಲ್ಲಿ. ಈತನರ್ಜುನನ ರಮನೆಯೊಳಭಿಜಾತ ನೆನಿಪಭಿಮನ್ಯುವನು. ಸಂಪ್ರೀತಿಯಿಂದಪ್ಪಿದನು ಕೊಟ್ಟನು ಬಾಲದೊಡಿಗೆಗಳ. ಖ್ಯಾತ ಪಂಚದ್ರೌಪದಿಯ ಸಂಜಾತರನು ಮನ್ನಿಸಿ ಮಹಾವಿಭವಾತಿಶಯದಲ್ಲಿ ಪತಿಕರಿಸಿದನು ಪಾಂಡುನಂದನರ. ಅರಸ ಕೇಳೈ ಹಲವು ದಿನ ಸಂಚರಿಸಿ ಸೌಖ್ಯದೊಳಿರ್ದು ತಮ್ಮಯ. ಪುರಿಗೆ ಬಲಭದ್ರನನು ಯಾದವರಾಯದಳ ಸಹಿತ. ಹರಿ ಸಮಾಧಾನದಲ್ಲಿ ಕಳುಹಿಸಿ ನರನೊಡನೆ ವೈಹಾಳಿ ಮೃಗಯಾವರ ವಿಹಾರದೊಳಿದ್ದನಿಂದ್ರಪ್ರಸ್ಥ ನಗರಿಯಲಿ. ರಾಜ, ಕೃಷ್ಣನ ಲೀಲೆಯನ್ನು ಕೇಳು. ವೇದಗಳು ಎಷ್ಟು ಹುಡುಕಿದರೂ ಕಾಣದ ಪರಬ್ರಹ್ಮನು ತನ್ನ ಭಕ್ತರನ್ನು ಹುಡುಕಿಕೊಂಡು ಬಂದನು. ಬ್ರಹ್ಮ, ರುದ್ರ, ಇಂದ್ರಾದಿಗಳು ನಮಸ್ಕರಿಸಿ ಇವನನ್ನು ಮೆಚ್ಚಿಸಲಾರದೆ ಹೋದರು. ಅಂತಹವನು ಧರ್ಮರಾಯನಿಗೆ ನಮಸ್ಕರಿಸಿದನು. ಉಪನಿಷತ್ತುಗಳಿಗೆ ಇವನ ಗುರುತೇ ಸಿಕ್ಕಿಲ್ಲ. ಅವನು ಧರ್ಮಜನಿಗೆ ನಮಸ್ಕರಿಸಿದನು. ಶ್ರೀಹರಿಯು ತನ್ನ ಹಿರಿಮೆಯನ್ನು ಮರೆತೇ ಬಿಟ್ಟಿರಬೇಕು. ಇಲ್ಲದಿದ್ದರೆ ಅವನು ಧರ್ಮಜನನ್ನು ಬಂದು ಕಾಣುತ್ತಿರಲಿಲ್ಲ. ಇದು ಕೃಷ್ಣನ ಲೀಲೆಯೋ, ಹುಡುಗಾಟದ ನೆನಪಾಗಿ ಹೀಗೆ ಮಾಡಿದನೋ, ಪರಬ್ರಹ್ಮವು ವಂಚಿಸಿ ಮಾಡಿದ ಕಣ್ಮಾಯೆಯೋ? ಅಂದರೆ ಬ್ರಹ್ಮವು ಮಹಾಮಾಯ ಎಂದು ಹೇಳಿದೆ. ಶಿವ ಶಿವ ಹೇಳಲು ಬರುವುದಿಲ್ಲ. ತನಗೆ ನಮಸ್ಕರಿಸಿದ ಕೃಷ್ಣನನ್ನು ಧರ್ಮರಾಯನು ಮೇಲಕ್ಕೆತ್ತಿ ಅಪ್ಪಿಕೊಂಡನು. ಧರ್ಮರಾಯನ ಹಿರಿಮೆಯನ್ನು ಕಂಡು ವೇದಗಳು ಅತಿಶಯ ನಾಚಿಕೆಯ ಭಾರದಿಂದ ತಲೆ ತಗ್ಗಿಸಿದವು. ಯಾದವರ ಪರಿವಾರ, ಧರ್ಮರಾಯ ಇವರೊಡನೆ ಪಾಂಡವರ ಮನೆಗೆ ಶ್ರೀಕೃಷ್ಣನು ಬಂದು ರಾಣಿಯರನ್ನು ಮಕ್ಕಳನ್ನು ಕರೆಸಿಕೊಂಡು ಎಲ್ಲರಿಗೂ ಉತ್ತಮ ವಸ್ತ್ರಗಳನ್ನು ಆಭರಣಗಳನ್ನು ಕೊಟ್ಟು ಮನ್ನಿಸಿದನು. ಪರಮಾತ್ಮನು ಕ್ಷೀರಸಾಗರದ ನಡುವಿರುವನೋ, ಆಕಾಶದೊಳಗಿರುವನೋ, ಮಹಾಂಧಕಾರದ ಆಚೆಗಿರುವ ವೈಕುಂಠದಲ್ಲಿರುವನೋ, ಯೋಗಿಗಳ ದಹರಾಕಾಶ ಅಂದರೆ ಹೃದ್ಗುಹೆಯಲ್ಲಿರುವನೋ, ಸಚರಾಚರ ಎಲ್ಲದರ ಚೈತನ್ಯವಾಗಿರುವನೋ, ಅವನ ನೆಲೆ ಯಾವುದು ಎಂಬ ಪ್ರಶ್ನೆ ಇದೆ. ಹಲವರು ಹಲವು ವಿಧವಾಗಿ ಹೇಳುತ್ತಾರೆ. ಆದರೆ ಅವನು ಅರ್ಜುನನ ಮನೆಯಲ್ಲಿದ್ದುದನ್ನು ನಾನು ನೋಡಿದೆ. ಶ್ರೀಕೃಷ್ಣನು ಅಭಿಮನ್ಯುವನ್ನು ಅತಿಶಯ ಪ್ರೀತಿಯಿಂದ ತಬ್ಬಿಕೊಂಡು ಬಾಲರಿಗೆ ಉಚಿತವಾದ ಉಡುಗೊರೆಗಳನ್ನು ಕೊಟ್ಟನು.
ದ್ರೌಪದಿಯ 5 ಮಕ್ಕಳನ್ನೂ ಪ್ರೀತಿಯಿಂದ ಆಶೀರ್ವದಿಸಿ ಉಡುಗೆ ತೊಡುಗೆಗಳನ್ನು ಕೊಟ್ಟನು. ಪಾಂಡವರನ್ನು ಮಹಾಕೃಪೆಯಿಂದ ಆದರಿಸಿದನು. ಕೆಲವು ದಿನಗಳಾದ ಮೇಲೆ ಶ್ರೀಕೃಷ್ಣನು ಯಾದವ ಸೈನ್ಯವನ್ನು ಬಲರಾಮರೊಡನೆ ದ್ವಾರಕೆಗೆ ಕಳುಹಿಸಿ ಇಂದ್ರಪ್ರಸ್ಥದಲ್ಲೇ ಉಳಿದುಕೊಂಡನು. ಅರ್ಜುನನೊಡನೆ ಕುದುರೆ ಸವಾರಿ, ಬೇಟೆ ಇತ್ಯಾದಿಗಳಲ್ಲಿ ಕಾಲವನ್ನು ಕಳೆಯುತ್ತಿದ್ದನು.